ಅಹಂಕಾರದಿಂದ ಉರಿದ ರಾಕ್ಷಸರಾಜ ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದ ವಿಷ್ಣುವನ್ನು ಭಜಿಸುತ್ತಿರುವುದನ್ನು ಸಹಿಸಿಕೊಳ್ಳಲಿಲ್ಲ. ಅವನು ತನ್ನ ಸಹೋದರಿ ಹೋಲಿಕಾಯನ್ನು ಕರೆಯಿಸಿದನು. ಅಗ್ನಿಯಿಂದ ರಕ್ಷಿಸುವ ದಿವ್ಯವಸ್ತ್ರ ತನ್ನ ಬಳಿ ಇದೆ ಎಂಬ ಹೆಮ್ಮೆಯಿಂದ ಹೋಲಿಕಾ ನಗುತ್ತಿದ್ದಳು. ದುಷ್ಟಯೋಜನೆ ಸಿದ್ಧವಾಯಿತು. ರಾತ್ರಿ ಕತ್ತಲಿನಲ್ಲಿ ಭಾರೀ ಅಗ್ನಿಕುಂಡವನ್ನು ಸಿದ್ಧಪಡಿಸಲಾಯಿತು. ಸೈನಿಕರು, ಪ್ರಜೆಗಳು ಸುತ್ತಮುತ್ತ ಸೇರಿಕೊಂಡರು. ಹೋಲಿಕಾ ಆತ್ಮವಿಶ್ವಾಸದಿಂದ ಮುಂದೆ ನಡೆಯುತ್ತಿದ್ದಳು. ಪ್ರಹ್ಲಾದನು ಮಾತ್ರ ಶಾಂತ ಮುಖದಿಂದ ಭಗವಂತನ ನಾಮಸ್ಮರಣೆ ಮಾಡುತ್ತಾ ನಿಂತಿದ್ದನು. ಭುಗಿಲೆದ್ದ ಜ್ವಾಲೆಗಳ ಮಧ್ಯೆ ಹೋಲಿಕಾ ಕುಳಿತಳು. ತನ್ನ ಮಡಿಲಲ್ಲಿ ಪ್ರಹ್ಲಾದನನ್ನು ಕೂರಿಸಿಕೊಂಡಳು. ಅಗ್ನಿಯವಳಿಗೆ ಏನೂ ಮಾಡಲಾರದು ಎಂಬ ವಿಶ್ವಾಸ ಅವಳ ಕಣ್ಣಲ್ಲಿ ಹೊಳೆಯುತ್ತಿತ್ತು. ಆದರೆ ಪ್ರಹ್ಲಾದನು ಕಣ್ಣು ಮುಚ್ಚಿ ಭಕ್ತಿಯಿಂದ ವಿಷ್ಣುವನ್ನು ಪ್ರಾರ್ಥಿಸುತ್ತಿದ್ದನು. ಜ್ವಾಲೆಗಳು ಗಗನಕ್ಕೆ ಮುಟ್ಟುತ್ತಿದ್ದಾಗ ಅಚ್ಚರಿಯ ಸಂಗತಿ ಸಂಭವಿಸಿತು. ಹೋಲಿಕೆಯನ್ನು ರಕ್ಷಿಸುತ್ತಿದ್ದ ದಿವ್ಯವಸ್ತ್ರ ಆಕೆಯಿಂದ ದೂರವಾಗಿ ಪ್ರಹ್ಲಾದನ ಮೇಲೆ ಹರಡಿತು. ಹೋಲಿಕಾ ಭಯದಿಂದ ನಡುಗತೊಡಗಿದಳು. ದೈವಿಕ ಕಿರಣಗಳು ಪ್ರಹ್ಲಾದನನ್ನು ಆವರಿಸಿತು. ಅಗ್ನಿ ತನ್ನ ಕಾರ್ಯವನ್ನು ನೆರವೇರಿಸಿತು. ಹೋಲಿಕಾ ಭಸ್ಮವಾಯಿತು. ಆದರೆ ಪ್ರಹ್ಲಾದನು ಕ್ಷಣವೂ ಸುಟ್ಟಿಲ್ಲ. ಭಕ್ತಿಯ ಶಕ್ತಿ ದುಷ್ಟತೆಯನ್ನು ಸೋಲಿಸಿತು. ಬೆಳಗಿನ ಮೃದು ಬೆಳಕಿನಲ್ಲಿ ಭಸ್ಮವಾದ ಅಗ್ನಿಕುಂಡದ ಮುಂದೆ ಪ್ರಹ್ಲಾದನು ಕೈಮುಗಿದು ನಿಂತಿದ್ದನು. ಅದು ಕೇವಲ ಒಂದು ಘಟನೆಯಲ್ಲ, ದುಷ್ಟತೆಯ ನಾಶ ಮತ್ತು ಭಕ್ತಿಯ ವಿಜಯದ ಸಂಕೇತ. ಇದೇ ಹೋಲಿಕಾ ದಹನ. ಒಳ್ಳೆಯದು ಯಾವಾಗಲೂ ಗೆಲ್ಲುತ್ತದೆ ಎಂಬ ಶಾಶ್ವತ ಸಂದೇಶ.